ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಇವತ್ತು ಬೆಳಗ್ಗೆನೇ ಬೇಗನೆ ಬಂದು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಮದುವೆ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ನೋಡಿ ಅವಾಗೆ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಕಾಣ್ತಾ ಇಲ್ಲ, ನಾನು ತೋರಿಸ್ತೀನಿ. ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಮಾಡಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಬೆಳಗ್ಗೆ 8 ಗಂಟೆಗೆ ಅಂದರೆ 7:15 ಬಂದು ಶಾಪೆಲ್ಲ ತೆಗೆದು ಸ್ಟಾರ್ಟ್ ಮಾಡೋದ್ರಲ್ಲೇ 8 ಗಂಟೆ ಆಯಿತು. ನಿನ್ನೆನೂ 8 ಗಂಟೆಗೆ ಬಂದಿದ್ದೆ. ಬೆಳಗ್ಗೆ 8 ಗಂಟೆಗೆ ಬಂದು ಅರ್ಜೆಂಟ್ ಇತ್ತು ಬ್ಲೌಸು, ಹಾಗಾಗಿ ಮಾಡೋಣ ಅಂಥೇಳಿ ನೆನ್ನೆ ಬೆಳಗ್ಗೆ ಬೇಗನೆ ಬಂದು ಸ್ಟಾರ್ಟ್ ಮಾಡಿದೆ. 3 ಮುಗಿಸೋಣ ವರ್ಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. 2 ಆಯಿತು. ಇನ್ನು ಒಂದು ಬ್ಯಾಕ್ ಆಗಿದೆ. ಇವತ್ತು ಬೆಳಿಗ್ಗೆ ಬಂದು ಫ್ರಂಟು ಸ್ಲೀವ್ಸು ಹಾಕ್ತಾಯಿದ್ದೀನಿ. ಆಗ ಅನ್ಕೊತೀವಿ ಇವತ್ತು 3 ಮುಗಿಸ್ಬಿಡೋಣ ವರ್ಕು. ಕಸ್ಟಮರು ಫೋನ್ ಮಾಡಿದ್ರಲ್ಲ, ಸ್ಟಿಚ್ ಮಾಡಿ ಕೊಡಬೇಕಿತ್ತು. ಹಾಗಾಗಿ ವರ್ಕ್ ಮಾಡಿ ನಾನು ಸ್ಟಿಚ್ಚಿಂಗಿಗೆ ಕಳಿಸ್ಬಿಟ್ರೆ ಬೇಗನೆ ಆಗುತ್ತೆ ಅಂಥೇಳಿ 3 ಮುಗಿಸೋಣ ಅಂತ ಬಂದೆ. ಅದಾಗಲಿಲ್ಲ. ಏನಕ್ಕಪ್ಪ ಅಂದರೆ ಫಸ್ಟು ಡಿಸೈನ್ ಬಂದ್ಬಿಟ್ಟು ಸ್ಲೀವ್ಸಿಗೆ ತುಂಬ ಹೆವಿ ಇತ್ತು. ಹಾಗಾಗಿ ಅದು ಬ್ಯಾಕ್ ಮೊನ್ನೆನೇ ಮುಗಿಸಿದ್ದೆ ನಾನು. ನೆನ್ನೆ ಬೆಳಗ್ಗೆ ಬಂದು ಫ್ರಂಟು ಹಾಗೆ ಸ್ಲೀವ್ಸು ಮುಗಿಯೋದ್ರೊಳಗೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನದಿಂದ ಒಂದು ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. 3 ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಇವತ್ತು ನೋಡಬೇಕು. ಬೆಳಗ್ಗೆ 8 ಗಂಟೆಗೆ ಬಂದು ಸ್ಟಾರ್ಟ್ ಮಾಡಿದ್ದೀನಿ. ನೋಡಬೇಕು ಇವತ್ತು ಎಷ್ಟಾಗುತ್ತೆ ಅಂಥೇಳಿ. ನಾನು ಅದರದ್ದು ನಿಮಗೆ ಎಷ್ಟಾಗಿದೆ ಅಂಥೇಳಿ ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ, ಇವತ್ತು ಯಾರಿಗೆಲ್ಲ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಇವತ್ತು ಏನಪ್ಪ ಅಂತಂದರೆ ಒಂದು 2-3 ನಾನು ವರ್ಕ್ ಮಾಡಿ ಕೊಡಬೇಕು. ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅಂಥೇಳಿ ಗೊತ್ತಾಗ್ತಿಲ್ಲ. ಹಾಗಾಗಿ ಯಾಕೆ ಕಸ್ಟಮರು ಫೋನ್ ಮಾಡಿ ಅಕ್ಕ ನಮ್ಮದು ವರ್ಕ್ ಮುಗಿದಿದ್ದೀನಾ ಅಂಥೇಳಿ ಕಾಲ್ ಮಾಡಿ ಕೇಳ್ತಾರೋ ಅವ್ರದ್ದು ನಾನು ವರ್ಕ್ ಹಾಕಿ ಸ್ಟಿಚ್ ಮಾಡಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಕನ್ಫ್ಯೂಸ್ ಆಗಿಬಿಟ್ಟಿದೆ. ಮದುವೆ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅಂಥೇಳಿ. ಹಾಗಾಗಿ ಯಾವ ಕಸ್ಟಮರ್ ಫೋನ್ ಮಾಡ್ತಾರೋ ಅವರಿಗೆ ನಾನು ವರ್ಕ್ ಮುಗಿಸಿ ಸ್ಟಿಚ್ ಮಾಡಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಹಾಗೆ ಎಲ್ಲರೂ ನಮಗೆ 2ನೇ ತಾರೀಕೇ ಬೇಕು 3ನೇ ತಾರೀಕೇ ಬೇಕು ಅಂಥೇಳಿ ಪ್ರೆಸರ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸು, ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅಂಥೇಳಿ. ಹಾಗಾಗಿ ಯಾರು ಕಾಲ್ ಮಾಡ್ತಾರೋ ಅವರಿಗೆ ನಾನು ಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ನೆನ್ನೆ ಬೆಳಗ್ಗೆ ಬಂದು ಯಾವ ಬ್ಲೌಸು ನಾನು ವರ್ಕ್ ಮಾಡಿದೆ ಅಂಥೇಳಿ. ಈ ಡಿಸೈನ್ ಫ್ರೆಂಡ್ಸ್ ನಾನು ಮೊನ್ನೆ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದೆ. ಇದ್ರದ್ದು ಸ್ಯಾರಿ ಬಂದ್ಬಿಟ್ಟು ಫುಲ್ಲು ಗೋಲ್ಡ್ ಜರ್ರಿ ಒಳಗಿದೆ. ಹಾಗೆ ಅಲ್ಲಲ್ಲಿ ಸಿಲ್ವರ್ ಬಳ್ಳಿ ಥರ ಬಂದಿದೆ. ಹಾಗೆ ಬಾರ್ಡ್ರ್ ಬಂದ್ಬಿಟ್ಟು ಪಿಂಕ್ ಇರೋದ್ರಿಂದ ನಾನು ಅದು 3 ಕಲರು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬ್ಯಾಕ್ ಹಾಕಿದ್ದೀನಿ. ಈ ಸ್ಯಾರಿ ನಾನು ಕುಚ್ಚು ಕಟ್ಟಲಿಕ್ಕೆ ಕೊಟ್ಟಿದ್ದೀನಿ, ಹಾಗಾಗಿ ಸ್ಯಾರಿ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಅವರು ಸ್ಯಾರಿ ತಂದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ಈ ಥರ ಇದೆ. ಹಾಗೆ ಸ್ಲೀವ್ಸ್ ಬಂದ್ಬಿಟ್ಟು ಹೆವಿ ಡಿಸೈನು ಫ್ರೆಂಡ್ಸ್. ಇದು ಲೈನ್ ಬಂದಿದೆ. ಲೈನ್ ಬಂದ್ಬಿಟ್ಟು ಅದರಲ್ಲಿ ಲೈನ್ ಅಂದರೆ ಜಿಗ್ಜಾಗ್ ಲೈನ್ ಬಂದು ಅಲ್ಲಲ್ಲಿ ನಾಟ್ ಕೊಟ್ಟಿದೆ ಫ್ರೆಂಡ್ಸ್ ಇದು. ಹಾಗಾಗಿ ಇದು ತುಂಬ ಟೈಮ್ ತೊಗೊಂತು ನನಗೆ. ಅದು ಮೊನ್ನೆ ನಾನು ಸಾಯಂಕಾಲ ಬ್ಯಾಕ್ ಹಾಕಿಬಿಟ್ಟು ನೈಟ್ 11 ಗಂಟೆಗೆ ಹೋದೆ. ಬೆಳಿಗ್ಗೆ ಬಂದು ನಾನು ಫ್ರಂಟ್ ಸ್ಟಾರ್ಟ್ ಮಾಡಿದೆ 8 ಗಂಟೆಗೆ. ನೆನ್ನೆ 8 ಗಂಟೆಗೆ ಬಂದು ಬೆಳಗ್ಗೆ ಫ್ರಂಟ್ ಮಾಡಿದೆ. ಫ್ರಂಟ್ ಮುಗಿದ ತಕ್ಷಣ ಇದು ಸ್ಲೀವ್ಸ್ ರನ್ ಆಯಿತು. ಈ ಥರ ಇದು ಜಿಗ್ಜಾಗ್ ಲೈನ್ ಬಂದು ಅಲ್ಲಲ್ಲಿ ಸಿಲ್ವರು ನಾಟ್ ಕೊಟ್ಟಿರೋದ್ರಿಂದ, ನಾಟ್ ಡಿಸೈನ್ ಇತ್ತಂದರೆ ತುಂಬ ಲೇಟು ಫ್ರೆಂಡ್ಸ್ ಅದು ಹಾಕೋದು. ಹಾಗಾಗಿ ಇದು ಮುಗಿಲಿಕ್ಕೇ ಮಧ್ಯಾಹ್ನ ಆಯಿತು. 2 ಗಂಟೆ ಆಯಿತು, 2-3 ಗಂಟೆ ಆಯಿತು. ಹಾಗಾಗಿ ಇದು ಡಿಸೈನ್ ತುಂಬ ಹೆವಿ ಇದೆ. ರಿಯಲಾಗಿ ನೋಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಪ್ಲೇನ್ ಮೇಲೆ ಹಾಕಿದ್ರು ಇನ್ನೂ ಲುಕ್ ಬರ್ತಾ ಇತ್ತು ಸ್ಲೀವ್ಸು. ಅವರು ಬೇಡ ನಮಗೆ ಬಾರ್ಡ್ರ್ ಮೇಲೆ ಇರಲಿ, ಬಾರ್ಡ್ರ್ ತುಂಬ ದೊಡ್ಡದಿರೋದ್ರಿಂದ. ಹಾಗೆ ಬಾರ್ಡ್ರ್ ತೆಗೆದುಬಿಟ್ಟು ನಾವು ಪ್ಲೇನ್ ಮೇಲೆ ಡಿಸೈನ್ ಹಾಕಿದರೆ ಬ್ಲೌಸು ಬಟ್ಟೆ ತುಂಬ ಚಿಕ್ಕದು ಇರೋದ್ರಿಂದ ಬ್ಲೌಸಿಗೆ ಶಾರ್ಟೇಜ್ ಆಗ್ತಿತ್ತು. ಹಾಗೆ ಅದಕ್ಕಾಗಿ ನಾನು ಬಾರ್ಡ್ರ್ ಮೇಲೇ ಅದನ್ನು ಸ್ಲೀವ್ಸು ಹಾಕಿದ್ದೀನಿ. ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ರಿಯಲಾಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಬ್ಯಾಕು ಫ್ರಂಟು ಸಿಂಪಲ್ಲಾಗಿ ಫ್ಲವರ್ ಡಿಸೈನ್ ಬಂದ್ಬಿಟ್ಟು ಸ್ಲೀವ್ಸಿಗೆ ಹೆವಿ ಬಂದಿದೆ.
ಅದು ಮಧ್ಯಾಹ್ನ 3 ಗಂಟೆಗೆ ಮುಗೀತು. ಅದು ಮುಗಿದ ತಕ್ಷಣ ನಾನು ನೆಕ್ಸ್ಟು ಇದನ್ನು ಹಾಕಿದೆ. ಅದು ಅಕ್ಕ ತಂಗಿ ಸಿಸ್ಟರ್ದು. ಹಾಗಾಗಿ ಅವ್ರ ಅಣ್ಣಂದು ಮ್ಯಾರೇಜ್ ಇರೋದ್ರಿಂದ ಅವರು ಇದನ್ನು ತಂದಿದ್ರು, ಹಾಕ್ಕೊಡಿ ಅಕ್ಕ ಅಂತೇಳಿ. ಆಗಲ್ಲ ಅಂತ ಹೇಳಿದ್ದೆ. ಅವರು ನಮಗೆ ಪರಿಚಯ ಇರೋದ್ರಿಂದ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಕೊಟ್ಟೋದ್ರು. ಹಾಗಾಗಿ ಅದಾದ ತಕ್ಷಣ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. 3 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇದು 6:30 7 ಗಂಟೆಗೆಲ್ಲ ಇದು ಮುಗೀತು. 3-3.5 ತಾಸಲ್ಲೇ ಈ ಡಿಸೈನು ಮುಗೀತು. ಸ್ಯಾರಿ ಗ್ರೇ ಕಲರು ಇತ್ತು, ಹಾಗಾಗಿ ನಾನು ಗ್ರೇ ಕಾಂಬಿನೇಷನ್ ಕೊಟ್ಟು ಡಿಸೈನ್ ಹಾಕಿದ್ದೀನಿ. ಸ್ಯಾರಿನೂ ತುಂಬ ಸ್ಮೂತಾಗಿತ್ತು. ಸಿಲ್ವರ್ ಜರಿ ಕೊಟ್ಟಿದ್ದರು ಫ್ರೆಂಡ್ಸ್ ಇದಕ್ಕೆ. ಹಾಗಾಗಿ ಸಿಲ್ವರು ಗ್ರೇ 2 ಕಲರ್ ಮಿಕ್ಸ್ ಮಾಡಿಬಿಟ್ಟು ನಾನು ಸಿಂಪಲ್ ಡಿಸೈನ್ ಅವರೇ ಸೆಲೆಕ್ಟ್ ಮಾಡಿ ಹೋಗಿದ್ದರು. ಹಾಗಾಗಿ ನಾನು ಇದನ್ನು ಹಾಕಿದೆ. ಇದು ಆದ ತಕ್ಷಣವೇ ಅವರು ಸಿಸ್ಟರ್ದು ಪಿಂಕ್ ಕಲರು ಅಂದರೆ ಯೆಲ್ಲೋ ಸ್ಯಾರಿ, ಪಿಂಕ್ ಕಲರ್ ಬ್ಲೌಸು. ಇದು ಸಪ್ರೇಟ್, ಅದು ಯೆಲ್ಲೋ ಸ್ಯಾರಿ ಜೊತೆಗೆ ಒಂದು ಬ್ಲೌಸ್ ಬಂದಿತ್ತು, ಅದನ್ನು ಅವರು ಸ್ಟಿಚ್ ಮಾಡಿಸ್ಕೊಂಡಿದ್ರು. ಆದರೂ ಅವ್ರಿಗೆ ಅದು ಇಷ್ಟ ಆಗಿಲ್ಲ ಅಂಥೇಳಿ ಪ್ಲೇನ್ ಬ್ಲೌಸ್ ಮೇಲೆ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಡಿಸೈನ್ ಅಂಥೇಳಿ ಬ್ಲೌಸ್ ಪೀಸನ್ನು ನೀವೇ ತಂದುಬಿಟ್ಟು ನಮಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ನನ್ನ ಹತ್ರನೇ ಪಟ್ಟು ಸಿಲ್ಕ್ ಬ್ಲೌಸ್ಗಳು ನಾನು ತಂದಿಟ್ಟಿರ್ತೀನಿ ಎಮರ್ಜೆನ್ಸಿಗೆ. ಹಾಗಾಗಿ ನಾನು ಅದಕ್ಕೆ ಸ್ಯಾರಿಗೆ ಮ್ಯಾಚ್ ಮಾಡಿ ಯೆಲ್ಲೋ ಕಲರು ಹಾಗೆ ಗೋಲ್ಡ್ ಜರ್ರಿ ಇತ್ತು, 2 ಮಿಕ್ಸ್ ಮಾಡಿ ನಾನು ಈ ಡಿಸೈನ್ ಅವರೇ ಸೆಲೆಕ್ಟ್ ಮಾಡಿದ್ರು, ಹಾಕಿದೆ ಫ್ರೆಂಡ್ಸ್. ಇದನ್ನು ನಾನೀಗ ಸ್ಟಿಚ್ ಮಾಡಲಿಕ್ಕೆ ಕೊಡಬೇಕು. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಮಷಿನ್ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಪ್ಪ ಅಂದರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಮಿರರ್ ಹೇಗೆ ಅಟ್ಯಾಚ್ ಮಾಡಿ ನಾವು ವರ್ಕ್ ಹಾಕಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತೇಳಿ. ನಾನು ಅದನ್ನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ಎಡಿಟ್ ಮಾಡಿ ಹಾಕಲಿಕ್ಕೆ ಟೈಮ್ ಸಿಗ್ತಿಲ್ಲ. ಹಾಗಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೇ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಬನ್ನಿ, ನಾನು ನಿನ್ನೆ ಯಾವೆಲ್ಲ ಸ್ಯಾರಿ ವರ್ಕ್ ಹಾಕಿದ್ದೀನಿ ಹಾಗೆ ಇವತ್ತು ಯಾವುದು ಹಾಕಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನೋಡಿ ಫ್ರೆಂಡ್ಸ್, ಇದು ಗ್ರೀನ್ ಕಲರ್ ಸ್ಯಾರಿ, ಬೇಬಿ ಪಿಂಕ್ ಬಾರ್ಡರ್ ಬಂದಿದೆ. ಬ್ಲೌಸೂ ಬೇಬಿ ಪಿಂಕೆ ಬಂದಿರೋದ್ರಿಂದ ಅವರು ಗ್ರೀನ್ ನಮಗೆ ಸ್ಲೀವ್ಸು ನೆಟ್ ಹಾಕಿ ಅಟ್ಯಾಚ್ ಮಾಡಿ ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಇದನ್ನು ವರ್ಕ್ ಹಾಕಿ ಸ್ಲೀವ್ಸಿಗೆ ನೆಟ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಕಳಿಸಿದ್ದೀನಿ. ಅದು ಬಂದಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅರ್ಜೆಂಟ್ ಇರೋದ್ರಿಂದ ಹಾಗೆಯೇ ಸ್ಟಿಚ್ ಮಾಡಲಿಕ್ಕೆ ನಾನು ಕಳಿಸಿದ್ದೀನಿ. ಇದು ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಈ ಸ್ಯಾರಿದು ಬಂದುಬಿಟ್ಟು ಇದು ಇವಾಗ ವರ್ಕ್ ಮಾಡ್ತಾ ಇದೆ. ಇದು ವರ್ಕ್ ಆದಮೇಲೆ ನಾನು ತೋರಿಸ್ತೀನಿ. ಯೆಲ್ಲೋ ಕಲರ್ ಸ್ಯಾರಿ ಬಂದ್ಬಿಟ್ಟು ಯೆಲ್ಲೋ ಕಲರು, ಬಾರ್ಡರ್ ಪಿಂಕ್ ಇದೆ. ಈ ಸ್ಯಾರಿದು ಈ ಬ್ಲೌಸು ಇವಾಗ ರನ್ ಆಗ್ತಾ ಇದೆ. ಹಾಗೆ ಇದು ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೆ ನಾನು ಇದನ್ನು ವರ್ಕ್. ಈ ಸ್ಯಾರಿ ಗ್ರೇ ಕಲರ್ ಸ್ಯಾರಿ ಫ್ರೆಂಡ್ಸ್. ಇದು ಇವತ್ತು ಈ ಸ್ಯಾರಿದು ಬ್ಲೌಸು ಕೊಡಬೇಕು ಫ್ರೆಂಡ್ಸ್. ಇಲ್ಲಿದೆ ಪಿಂಕ್ ಕಲರ್. ಹಾಗೆ ಈ ಸ್ಯಾರಿನೂ ಕೊಡಬೇಕು. ಈ ಥರ ಸ್ಯಾರಿ ಪ್ಯಾರೆಟ್ ಗ್ರೀನ್ ಇದೆ. ಈ 2 ಸ್ಯಾರಿದು ಹಾಗೆ ಇದ್ರದ್ದು ವರ್ಕ್ ಹಾಕಿ ಸ್ಟಿಚ್ ಮಾಡಿ ಕೊಡಬೇಕು. ನೋಡಬೇಕು ಎಷ್ಟಾಗುತ್ತೆ ಅಂತೇಳಿ. ಇವೆರಡು ಮುಗಿಸೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಫ್ರೆಂಡ್ಸ್. ಇದು ಆದ ತಕ್ಷಣ ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡ್ತೀನಿ ಮುಗಿತಪ್ಪ ಅಂತಂದರೆ ಬೇಗನೆ ಸ್ಟಿಚ್ಚಿಗೆ ಕಳಿಸ್ಬಿಡ್ತೀನಿ. ನೋಡೋಣ ಇವತ್ತು ಎಷ್ಟಾಗುತ್ತೆ ಅಂತೇಳಿ ನೋಡಿ. ನಾನು ಇದು ಡಿಸೈನ್ ಹಾಕಿದ್ಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಇವತ್ತು ಇಷ್ಟೆಲ್ಲ ಇದೆ. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಿಮಗೆ ಹೇಳಿದ್ದೆ ಫ್ರೆಂಡ್, ಒಂದು ಪಿಂಕ್ ಕಲರ್ ರಾಣಿ ಪಿಂಕ್ ಸ್ಯಾರಿ, ಬೇಬಿ ಪಿಂಕ್ ಬ್ಲೌಸು ನೆಟ್ ಹಾಕ್ಬಿಟ್ಟು ನಾನು ಸ್ಟಿಚ್ ಮಾಡಿದ್ದೆ ಸ್ಲೀವ್ಸು. ಅದನ್ನು ಅವರು
ಫಸ್ಟ್ ಇದನ್ನು ಸ್ಟಿಚ್ ಮಾಡಿಕೊಡಿ, ನಮಗೆ ಮೆಜರ್ಮೆಂಟ್ ಕರೆಕ್ಟ್ ಆಯ್ತಪ್ಪ ಅಂದರೆ ನಾವು ಸ್ಯಾರಿ ಕೊಡ್ತೀವಿ ಅಂತ ಅವರು ಹೇಳಿದರು. ಹಾಗಾಗಿ ನಾನು ಅದನ್ನು ಬ್ಲೌಸ್ ತೋರಿಸ್ತೀನಿ. ಇದು ನಾನು ನಿಮಗೆ ಇದ್ರದ್ದು ನೆಟ್ ಅಟ್ಯಾಚ್ ಮಾಡೋದು, ಹಾಗೆ ಸ್ಲೀವ್ಸಿಗೆ ಹೇಗೆ ನೆಟ್ ಅಟ್ಯಾಚ್ ಮಾಡಿ ನಾವು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಈ ಬ್ಲೌಸು ಇದು ಅವರಿಗೆ ಕರೆಕ್ಟ್ ಆಗಿದೆ ಅಂತೆ, ಹಾಗಾಗಿ ಅವರು ಮದುವೆ ಸ್ಯಾರಿದು ಕೊಟ್ಟೋಗಿದ್ದಾರೆ ವರ್ಕ್ ಮಾಡಲಿಕ್ಕೆ. ನನಗೆ 15 ಸ್ಯಾರಿ ಕೊಟ್ಟಿದ್ದಾರೆ, ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಇದು ಫ್ರೆಂಡ್ಸ್ ಅವ್ರದ್ದು ಸ್ಯಾರಿ ಇನ್ನೂ ಇದ್ದಾವೆ. ನಾನು ಇದನ್ನೆಲ್ಲ ಒಂದೊಂದಾಗಿ ಓಪನ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಟೋಟಲ್ ನನ್ನ ಹತ್ರ 12 ಇದ್ದಾವೆ. ಅವ್ರು ಇನ್ನೂ ಮುಹೂರ್ತದ್ದು ಅವನ್ನೆಲ್ಲ ಅವರು ನಮಗೆ ತಂದು ಕೊಟ್ಟಮೇಲೆ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಸ್ಯಾರಿ ವರ್ಕ್ ಹಾಕಿ ಸ್ಟಿಚ್ ಮಾಡಿ ಹಾಗೆ ಸ್ಯಾರಿ ಕುಚ್ಚನ್ನು ಹಾಕ್ಬಿಟ್ಟು ಅವರಿಗೆ ರೆಡಿ ಮಾಡಿ ನಾನು 15 ಅಂದರೆ ಮುಂದಿನ ತಿಂಗಳು 15 ಒಳಗೆ ನಾನು ಅವರಿಗೆ ಕೊಡಬೇಕು. ಹಾಗಾಗಿ ಈಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಆಗುತ್ತೆ, ಎಲ್ಲ ಕವರ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು, ಇನ್ನೇನು ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಬರ್ತೀನಿ. ಮದುವೆದಲ್ಲ, ಏನೇ ಕಷ್ಟ ಅವರಿಗೆ ಕೊಟ್ಬಿಡೋಣ. ಅವ್ರ ಟೈಮಿಗೆ ಕರೆಕ್ಟಾಗಿ ಕೊಟ್ಟರೆ ಮೆಜರ್ಮೆಂಟ್ ಎಲ್ಲ ನೋಡಿಕೊಂಡು ಅವರು ಆಲ್ಟ್ರೇಷನ್ ಏನಾರ ಇತ್ತಂದರೆ ಮತ್ತೆ ಮಾಡಿಸ್ಕೊತಾರ. ಹಾಗಾಗಿ ಸ್ವಲ್ಪ ಬೇಗನೆ ಕೊಡೋಣ ಅಂತ ಅಂದ್ಕೊಂಡೇ ಬರ್ತೀನಿ. ಬಂದ ತಕ್ಷಣ ಇಲ್ಲಿ ಕೆಲವೊಬ್ರು ಕಸ್ಟಮರ್ ಬಂದ್ಬಿಟ್ಟು ನಮಗೆ ಅರ್ಜೆಂಟ್ ಇದೆ ಬೇಗ ಮಾಡಿಕೊಡಿ ಪ್ಲೀಸ್ ಅಂತೇಳಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಕೊಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ಇದು ಈಗ ಅದನ್ನು ಮಾಡೋಣ ಅಂತ ಬಂದಿರ್ತೀನಿ, ಇದನ್ನು ಮಾಡ್ತಾ ಮಾಡ್ತಾ ಅದು ಹಿಂದಕ್ಕೆ ಹೋಗ್ತಾನೇ ಇದೆ. ಹಾಗಾಗಿ ನೋಡಬೇಕು ಯಾವಾಗ ಅದನ್ನು ಸ್ಟಾರ್ಟ್ ಮಾಡಬೇಕು. ಅದನ್ನು ನಾನು ಸ್ಯಾರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿದ್ದಾವೆ, ಹಾಗಾಗಿ ನೋಡಬೇಕು ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಇಷ್ಟೆಲ್ಲ ಇವತ್ತಿಂದು ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ವರ್ಕ್ ಜೊತೆ ಮತ್ತೆ ಸಿಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆಯೇ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಬೋಟ್ ನೆಕ್ಕದು ಮೆಜರ್ಮೆಂಟ್ ಹಾಕೋದ್ರ ಬಗ್ಗೆ ನಮಗೆ ವಿಡಿಯೋ ಮಾಡಿ ಕ್ಲಿಯರಾಗಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ನೀವು ಡಿಸೈನು ಸೇಲ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿದರು. ಹೌದು ಫ್ರೆಂಡ್ಸ್, ನಾನು ಡಿಸೈನು ಸೇಲ್ ಮಾಡ್ತೀನಿ. 100 ರೂಪೀಸ್ಗೆ 3 ಡಿಸೈನ್ ನಾನು ಸೇಲ್ ಮಾಡ್ತೀನಿ. ಯಾರಿಗಾದರೂ ನಿಮಗೆ ಡಿಸೈನ್ ಬೇಕಪ್ಪ ಅಂತಂದರೆ ನನಗೆ ಕ್ಲಿಯರಾಗಿ ಸ್ಕ್ರೀನ್ಶಾಟ್ ಕಳಿಸಿದರೆ ನಾನು ನಿಮಗೆ ಡಿಸೈನು ಸೆಂಡ್ ಮಾಡ್ತೀನಿ. ಇಮೇಲ್ ID ಕೊಟ್ಟರೆ ನಾನು ಅದಕ್ಕೆ ಜಿಪ್ ಆರ್ಡ್ರ್ ಮಾಡಿಬಿಟ್ಟು ಡಿಸೈನ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟು ಹೀಗೆ ನನಗೆ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ